ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಸಾರಿ ಪ್ರೀ ಪ್ಲೀಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು 7ರಿಂದ 8 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸ್ಟಾರ್ಟಿಂಗಿಂದ ಇಟ್ಕೊಂಡು ಇಂಟ್ರೊಡಕ್ಷನಿಂದ ಇಟ್ಕೊಂಡು ಸಿಲೆಬಸ್ ಆಗಿರ್ಬೋದು, ಮೆಜರ್ಮೆಂಟ್ ಆಗಿರ್ಬೋದು, ಮೆಜರ್ಮೆಂಟ್ ಬೈ ಟೇಪ್, ಮೆಜರ್ಮೆಂಟ್ ಬೈ ಬಾಡಿ, ಈ ರೀತಿಯಾಗಿ ಯಾವ ರೀತಿಯಾಗಿ ಸಾರಿ ಪ್ರೀ ಪ್ಲೇಟಿಂಗನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಈ ಸಾರಿ ಪ್ರೀ ಪ್ಲೇಟಿಂಗನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಇದ್ದರೆ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡ್ಕೊಂಬಂದು ಆಮೇಲೆ ಈ ವಿಡಿಯೋ ನೋಡಿ, ಅಂದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಇವತ್ತಿನ ಈ ಒಂದು ಕ್ಲಾಸಸ್ಸಲ್ಲಿ ಚಾಪ್ಟರ್ 6 ಅನ್ನು ಹೇಳ್ಕೊಡ್ತೀನಿ. ಚಾಪ್ಟರ್ 6 ಏನು ಟಾಪಿಕ್ ಅಂತಂದರೆ ಸೆಂಟರ್ ಪ್ಲೀಟ್ಸ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಅನ್ನು ಯಾವ ರೀತಿ ಮಾಡೋದು ಅಂತ. ನಾನು ಆಲ್ರೆಡಿ ಒಂದು ಪಲ್ಲು ಪ್ಲೀಟ್ಸ್ ಮತ್ತು ಚೆಸ್ಟ್ ಪ್ಲೀಟ್ಸ್ಗಳನ್ನು ಯಾವ ರೀತಿ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಸಾರಿ ಪ್ರೀ ಪ್ಲೇಟ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೇನೆ ನಾನು ಸ್ವಲ್ಪ ಡೆಪ್ತ್ ಆಗಿ ಸೆಂಟರ್ ಪ್ಲೀಟ್ಸ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲು ನಾನಿಲ್ಲಿ ಸೀರೆನ ಪ್ರಿಪ್ಲೇಟ್ ಮಾಡ್ಕೊಳ್ಳೋದಕ್ಕೆ ಮೊದಲು ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಪ್ರಿಪ್ಲೇಟ್ ಮಾಡೋದಕ್ಕೆ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಇದಾದಮೇಲೆ ನೋಡಿ, ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಮೊದಲು ಈ ರೀತಿ ಸೆರಗನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಉಲ್ಟಾ ಹಾಕ್ಕೊಂಡ್ಬಿಟ್ಟು ಸೆರಗಿನ ಫಸ್ಟ್ ಪ್ಲೇಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಪ್ಲೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಮಾಡ್ಕೊಂಡಾದ ನಂತರ ಈ ರೀತಿ ಅದನ್ನು ಫಸ್ಟ್ ಪ್ಲೇಟನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಮ್ಮದು ಉಳಿದ ಪ್ಲೇಟ್ಸ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು, ಈ ರೀತಿ ಸಿಂಪಲ್ಲಾಗಿ ಅದನ್ನು ಹಿಂದಕ್ಕೆ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಪ್ಲೀಟ್ಸ್ಗಳು ನೀಟಾಗಿ ಕುತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಆಗೋದಿಲ್ಲ. ಪ್ಲೀಟ್ಸ್ಗಳನ್ನು ಮಾಡೋದಕ್ಕೆ ನಿಮಗೆ ಕಷ್ಟನೂ ಆಗೋದಿಲ್ಲ. ನೋಡಿ, ಸ್ವಲ್ಪ ಸೀರೆ ಬಿರುಸಾಗಿರುವ ಸೀರೆ ಆದರೆ ನಿಮಗೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ಫೋಲ್ಡ್ ಮಾಡಿರುವ ಸೀರೆ ಫಸ್ಟ್ ಪ್ಲೀಟ್ ಇತ್ತಲ್ಲ, ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಉಳಿದ ಪ್ಲೀಟ್ಸ್ಗಳನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಸೈಜು ಹೈಟು ಹೆಚ್ಚು ಕಡಿಮೆ ಆಗಬಾರ್ದು, ಹಾಗೆ ವಿಡ್ತನೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ಕ್ರಾಸಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲೊಂದು ಪಿನ್ನನ್ನು ಟಕಿನ್ ಮಾಡಿಕೊಂಡು ಈ ರೀತಿ ಟೇಬಲ್ಗೆ ಸೆರಗನ್ನು ಟಕಿನ್ ಮಾಡಿಕೊಂಡು ನಾನು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೇ ಸಮನಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪ್ಲೀಟ್ಸ್ಗಳು ಇಲ್ಲಿ 11ರಿಂದ ನಮಗೆ 12 ಪ್ಲೀಟ್ಸ್ಗಳಾಗುತ್ತೆ. ನೋಡಿ, ಒಂದೊಂದು ಪ್ಲೀಟ್ಸ್ಗಳು ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಈ ರೀತಿ ಅವನ್ನೆಲ್ಲನೂ ನೀಟಾಗಿ ಈ ರೀತಿ ಹೊರಗೆ ತೆಗೆದುಬಿಟ್ಟು ಅವನಲ್ಲಿ ಒಂದು ಪಿನ್ನನ್ನು ಟಕಿನ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಮಗೆ ಶೋಲ್ಡರ್ ಪ್ಲೀಟ್ ಅಂದರೆ ಸೆರಗು ಎಷ್ಟು ಉದ್ದ ಬೇಕು ನೋಡಿ, ಅಲ್ಲಿವರೆಗೂ ಇದೇ ರೀತಿಯಾಗಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನಾನು ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಮೆಜರ್ಮೆಂಟ್ ಹಾಕ್ಕೊಂಡು ಪಿನ್ ಹಾಕ್ಕೊಂಡಿರೋದು. ಅಲ್ಲಿವರೆಗೂ ನಾನು ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ತಾ ಬನ್ನಿ. ನೀವು ಒಂದ್ಸಲ ಐರನ್ ಮಾಡಿದ ಮೇಲೆ ಇದು ಹೆಚ್ಚು ಕಡಿಮೆ ಆದರೆ ಮತ್ತೆ ಕೂತ್ಕೊಳ್ಳಲ್ಲ. ಸೊ ಎರಡೂ ಕಡೆ ನೀವು ನೀಟಾಗಿ ಈ ರೀತಿ ಐರನ್ ಮಾಡ್ಕೊಳ್ಳಿ. ನಿಮಗೆ ಈ ಐರನ್ ಬಾಕ್ಸ್ದು ಲಿಂಕ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ನೀವು ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನೀವು ಈ ರೀತಿ ಐರನ್ ಬಾಕ್ಸ್ ಯೂಸ್ ಮಾಡಬೇಕಾಗತ್ತೆ. ಸೆರಗನ್ನು ಈ ರೀತಿ ಎರಡೂ ಕಡೆ ನೀವು ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬ ಫ್ಲ್ಯಾಟ್ ಆಗಿ ಕೂತ್ಕೊಳ್ಳುತ್ತೆ. ಆಮೇಲೆ ದಪ್ಪ ಅನಿಸೋದಿಲ್ಲ, ನೋಡಲಿಕ್ಕೆ ನೀಟಾಗಿ ಕಾಣಿಸುತ್ತೆ. ಇವಾಗ ಚೆಸ್ಟ್ ಪ್ಲೀಟ್ಸ್ಗಳನ್ನು ಮೊದಲು ಈ ರೀತಿ ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಒಳಗಡೆ ಎಲ್ಲಿ ಸಿಕ್ಕಾಕೊಂಡಿರಬಾರ್ದು, ಆಮೇಲೆ ಕ್ರಾಸ್ ಆಗಿ ಬರಬಾರ್ದು, ಒಂದು ಮೇಲೆ ಒಂದು ಕೆಳಗೆ ಈ ರೀತಿ ಆಗಬಾರ್ದು. ಫಸ್ಟ್ ಈ ರೀತಿ ಇದನ್ನು ಒಳಗಡೆ ಸಿಕ್ಕಾಕೊಂಡಿರೋದೆಲ್ಲ ತಗೊಂಡ್ಬಿಟ್ಟು ರ್ಯಾಂಡಮ್ ಆಗಿ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಇದ್ರದ್ದು ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ 1 ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ಡಿಫ್ರೆನ್ಸ್ ಬರಬೇಕು. ಆ ರೀತಿಯಾಗಿ ನೀಟಾಗಿ ಇದನ್ನು ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಐರನ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇದನ್ನು ಅರೇಂಜ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಒಂದು 5 ನಿಮಿಷ ಟೈಮ್ ಆಗುತ್ತೆ, ಅಥವಾ ನೀವು ಪ್ರಾಕ್ಟೀಸ್ ಆಗೋವರೆಗೂ ಕೂಡ ಈ ರೀತಿ ಇದನ್ನು ನಿಧಾನವಾಗಿ ಮಾಡ್ಕೊಳ್ತಾ ಬನ್ನಿ. ನಂತರ ಇದನ್ನು ಈ ರೀತಿ ಹಿಂದಕ್ಕೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾವು ಉಳಿದ ನಮ್ಮದು ರೈಟ್ ಸೈಡ್ ಪಾರ್ಟ್ ಏನು ಬರುತ್ತಲ್ಲ, ಚೆಸ್ಟ್ ಪ್ಲೀಟ್ಸ್ ನಂತರ ರೈಟ್ ಸೈಡ್ ಬರುತ್ತಲ್ಲ, ಅವನ್ನು ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಪ್ಲೀಟ್ಸ್ಗಳು ನೀಟಾಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ವಿಡ್ತ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ಲೀಟ್ಸ್ಗಳು ಸ್ವಲ್ಪ ನೀಟಾಗಿ ಬರೋದು ಕಷ್ಟ ಆಗುತ್ತೆ. ಅದರಲ್ಲಿ ನಾವು 7ರಿಂದ 8 ಪ್ಲೀಟ್ಸ್ಗಳನ್ನು ಮಾಡಿಕೊಂಡ್ರೆ ಇಲ್ಲಿ ಆರಾಮಾಗಿ ಈ ಪ್ಲೀಟ್ಸ್ಗಳನ್ನು ಮಾಡ್ಕೋಬಹುದು. ಪ್ಲೀಟ್ಸ್ಗಳು ಜಾಸ್ತಿ ಆಗ್ತಾ ಹೋದಂತೆ, ಅಂದರೆ ನಾನಿಲ್ಲಿ 12 ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ವಿಡ್ತ್ ಕಡಿಮೆ ಆಗಿರೋದ್ರಿಂದ ಇದು ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನವಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿ ಐರನ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ಇಲ್ಲಿ ಕೇವಲ 4 ಇಂಚಿನಷ್ಟು ವಿಡ್ತ್ ಬರುವಷ್ಟು ನಾನು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಪ್ಲೀಟ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಈ ರೀತಿ
ಸೆಂಟ್ರಲ್ ಪ್ಲೀಟ್ಸ್ಗಳನ್ನು ಮಾಡ್ತಾ ಬನ್ನಿ. ನಾವು ಮೆಜರ್ ಮಾಡ್ಕೊಂಡಿರೋದು ಪಿನ್ನು ಇಲ್ಲಿವರೆಗೂ ಬಂದಿದೆ ನೋಡಿ, ಇಲ್ಲಿವರೆಗೂ ನಾನು ಸೆಂಟ್ರಲ್ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಇದನ್ನು ಫಸ್ಟು ನೀಟಾಗಿ ಜೋಡಿಸ್ಕೊಳ್ಳೋಣ. ನಿಮಗೆ ವಿಡ್ತ್ ಜಾಸ್ತಿ ಬೇಕು ಅನ್ನೋದಾದರೆ ಇದನ್ನ ವಿಡ್ತನ್ನು ಇಲ್ಲಿ ಜಾಸ್ತಿ ಜೋಡಿಸ್ಕೊಳ್ತಾ ಬನ್ನಿ. ಬಟ್ ಮೇಲ್ಗಡೆ ವಿಡ್ತ್ ಜಾಸ್ತಿ ಆದರೆ ನೀಟಾಗಿ ಕಾಣಿಸೋದಿಲ್ಲ. ಸ್ವಲ್ಪ ಒಂದು ಪ್ಲೀಟಿಂದ ಇನ್ನೊಂದು ಪ್ಲೀಟ್ ಕಾಣುವಷ್ಟು ಡಿಫ್ರೆನ್ಸ್ ಇದ್ದರೆ ಸಾಕು. ಆ ರೀತಿ ಇದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡ್ಮೇಲೆ ಹಿಂದೆನೂ ಕೂಡ ಇಲ್ಲಿ ಪ್ಲೀಟ್ಸ್ಗಳು ಕ್ರಾಸ್ ಆಗಿರೋದ್ರಿಂದ ಅದು ಕೆಳಗಡೆ ನಮಗೆ ಆ ಪ್ಲೀಟ್ ವಿಡ್ತ್ ಜಾಸ್ತಿ ತೋರಿಸ್ಬಿಡುತ್ತೆ, ಲೆಂತ್ ಜಾಸ್ತಿ ತೋರಿಸ್ಬಿಡುತ್ತೆ. ಸೊ ಈ ರೀತಿ ಸ್ಟ್ರೇಟ್ ಆಗಿ ಬರಬೇಕು. ಪ್ಲೀಟ್ ಕಡೆ ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಈ ರೀತಿ ಪ್ಲೀಟ್ ಸ್ಟ್ರೇಟ್ ಆಗಿ ಬರಬೇಕು. ಆ ರೀತಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲೊಂದು ಪಿನ್ನನ್ನು ಟಕಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಡಲನೇನು ಕೂಡ ಅದೇ ರೀತಿಯಾಗಿ ಜೋಡಿಸ್ಕೊಂಡು ಅಷ್ಟೇ ವಿಡ್ತಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿಯೂ ಕೂಡ ಅಷ್ಟೇ ಜಾಸ್ತಿ ವಿಡ್ತ್ ಮಾಡಿಕೊಂಡ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ. ಸೊ ಅದೇ ವಿಡ್ತಲ್ಲಿ ನಾನು ಈ ರೀತಿ ಮಧ್ಯದಲ್ಲಿ ಒಂದು ಜೋಡಿಸ್ಕೊಂಡು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕೆಳಗಡೆ ಸೆಂಟ್ರಲ್ ಪ್ಲೀಟ್ಸ್ನ ಕೆಳಗಡೆ ಭಾಗನ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಅಥವಾ ನಿಮ್ಮ ಕಿರುಬೆರಳು ಇರುತ್ತಲ್ವ, ಅದರದ ವಿಡ್ತ್ನಷ್ಟು ಇಲ್ಲಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಬರಬೇಕು. ನೋಡಿ ಈ ರೀತಿ ಮಿಸ್ ಆಗಿರೋದೆಲ್ಲ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು, ನಿಮಗೆ ಇನ್ನೂ ಜಾಸ್ತಿ ವಿಡ್ತ್ ಬೇಕು ಅಂದರೆ ಮಾಡ್ಕೋಬಹುದು. ಬಟ್ ಜಾಸ್ತಿ ಅಗಲ ಆಗಿಬಿಟ್ರೆ ನೀಟಾಗಿ ಕಾಣಿಸೋದಿಲ್ಲ. ಇಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಇಲ್ಲಿನೂ ಕೂಡ ಸ್ಟ್ರೇಟಾಗಿ ಬಂದಿದೆ, ಒಂದು ಹೆಚ್ಚು ಕಮ್ಮಿನೂ ಆಗಿಲ್ಲ, ಇಲ್ಲೂ ಕ್ರಾಸನೂ ಆಗಿಲ್ಲ. ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿನೂ ಕೂಡ ಒಂದು ಪಿನ್ನನ್ನು ನಾನು ಟಕಿನ್ ಮಾಡ್ತಾ ಇದ್ದೀನಿ. ಇವಾಗ ಐರನನ್ನು ಮಾಡ್ಕೊಳ್ಳೋಣ. ಐರನ್ ಮಾಡ್ಕೋಬೇಕಾದ್ರೆ ಅಪೋಸಿಟ್ ಸೈಡಲ್ಲಿ ಮಾಡ್ಕೋಬೇಡಿ. ಸೊ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ತಾ ಬನ್ನಿ. ಒಂದ್ಸಲ ಐರನ್ ಮಾಡ್ಕೊಂಡು ಬಿಟ್ಟರೆ ನೀಟಾಗಿ ಕುತ್ಕೊಳ್ಳೋದಿಲ್ಲ. ಐರನ್ ಮಾಡ್ಕೋಬೇಕಾದ್ರೆ ನೀವು ಫಸ್ಟ್ ಪ್ಲೀಟ್ ಕಡೆ ಸ್ವಲ್ಪ ಗಮನ ಕೊಡಬೇಕು, ಯಾಕಂದರೆ ನಾವು ಅದು ಹಿಂದಕ್ಕೆ ಸ್ವಲ್ಪ ಜಗ್ತಾ ಇರುತ್ತೆ. ಸೊ ಅದನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಐರನ್ ಮಾಡ್ಕೊಳ್ಳಿ. ಇವಾಗ ಹಾಕಿರುವ ಕ್ಲಿಪ್ಗಳನ್ನು ತೆಗೆದುಬಿಟ್ಟು ಫಸ್ಟು ಸೀರೆಯ ಒಳಪದರು ಇರುತ್ತೆ ನೋಡಿ, ಅದನ್ನು ಈ ರೀತಿ ಹಿಂದಕ್ಕೆ ಹಾಕ್ಕೊಂಡು ಸೀರೆನ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಮಾಡಿರುವಂತಹ ಪ್ಲೀಟ್ಸ್ಗಳನ್ನು ಅದು ನನ್ನ ಕಡೆ ಸೈಡ್ ಮುಖ ಮಾಡಿ ಇತ್ತಲ್ವ, ಅದನ್ನು ಈಗ ಅಪೋಸಿಟ್ ಸೈಡಲ್ಲಿ ಅಂದರೆ ನಿಮ್ಮ ಕಡೆ ಕ್ಯಾಮ್ರಾ ಕಡೆ ಸೈಡಲ್ಲಿ ಹಾಕ್ಕೊಂಡು ಈ ರೀತಿ ಒಳಗಡೆನೂ ಕೂಡ ನಾನು ಇಲ್ಲಿ ಐರನನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ಲೀಟ್ಸ್ಗಳನ್ನು. ಅಂದರೆ ಒಳಗಡೆನೂ ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಪ್ಲೀಟ್ಸ್ಗಳು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ, ಜಾಸ್ತಿ ಉಬ್ಬಿರೋ ರೀತಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಮತ್ತು ಇಲ್ಲಿ ಒಳಗಡೆನೂ ಕೂಡ ನಾನು ಪ್ಲೀಟ್ಸ್ಗಳನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಾಕ್ಸ್ ಫೋಲ್ಡಿಂಗನ್ನು ನೋಡೋಣ. ಮೊದಲು ಸೀರೆಯ ಒಳಪದರು ಏನಿರುತ್ತೆ ನೋಡಿ, ಅದನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳ ಮೇಲ್ಗಡೆ ಹಾಕ್ಕೊಂಡು ಅದನ್ನು ನನ್ನ ಕಡೆ ತೊಗೊಳ್ತಾ ಇದ್ದೀನಿ. ಅಲ್ಲಿನೂ ಕೂಡ ನಾವು ಫಸ್ಟ್ ಇದನ್ನು ಐರನ್ ಮಾಡ್ಕೊಂಡಿರೋದಿಲ್ಲ. ಸೊ ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ, ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನು ಫಸ್ಟ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೀರೆಯ ಒಳಪದರು ಅಂದರೆ ನಾವು ಸೀರೆನ ಉಡಬೇಕಾದ್ರೆ ಫಸ್ಟ್ ಟಕಿನ್ ಮಾಡುವಂತಹ ಪಾರ್ಟ್ ಏನಿರುತ್ತೆ ನೋಡಿ, ಅದನ್ನು ನಾವು ಸೀರೆಯ ಒಳಪದರು ಅಂತ ಕರಿತೀವಿ. ಅದನ್ನು ಈ ರೀತಿ ಇಲ್ಲಿ ನಾವು ಬಾಕ್ಸ್ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಈ ರೀತಿ ಅದನ್ನು 2 ಸಲ 2 ಪದರಾಗಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಅದನ್ನು ಕೂಡ ಐರನ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಫೋಲ್ಡ್ ಮಾಡಬೇಕಾದ್ರೆ ನಾವೇನು ಫಸ್ಟ್ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಒಳಗಡೆನೇ ಮಾಡ್ಕೋಬೇಕು, ಹೊರಗಡೆ ಮಾಡ್ಕೋಬಾರ್ದು. ಇವಾಗ ಸೆರಗಿನ ಭಾಗನ ಅದ್ರ ಮೇಲೆ ಈ ರೀತಿ ಸಿಂಪಲ್ ಆಗಿ ಹಾಕ್ಕೋಬೇಕಾದ್ರೆ ಇಲ್ಲಿ ಕ್ರಾಸ್ ಆಗಿ ಬರಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಇಲ್ಲಿ ನನ್ನ ಕಡೆ ನಾನು ಇಲ್ಲಿ ನೀಟಾಗಿ ಮಾಡ್ತಾ ಇದ್ದೀನಲ್ವ, ಅದನ್ನು ಫಸ್ಟ್ ನೀವು ಅದು ಸ್ಕ್ವೇರಲ್ಲಿ ಬರಬೇಕು. ಆ ರೀತಿಯಾಗಿ ಅದನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡು ಮತ್ತೆ ಅದೇ ಸೆರಗನ್ನು ಈ ರೀತಿ ನೀವು ಅದ್ರ ಮೇಲ್ಗಡೆ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ. ಏಕೆಂದರೆ ನಮ್ಮದು ಮೇನ್ ಬರುವಂತಹ ಬಾಕ್ಸ್ ಫೋಲ್ಡಿಂಗ್ ಪಾರ್ಟು. ಇಲ್ಲಿ ನೋಡಿ ನಮ್ಮದು ಬಾಕ್ಸ್ ಫೋಲ್ಡಿಂಗಿಂದು ಫಸ್ಟ್ ಫೋಲ್ಡ್ ಮಾಡ್ಕೊಂಡಿದ್ನಲ್ವ ಸೀರೆ, ಇಲ್ಲಿಗಿದೆ. ಈ ರೀತಿ ಇದನ್ನು ಹಿಂದಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಇವಾಗ ಉಳಿದ ಪ್ಲೀಟ್ಸ್ಗಳನ್ನು ನಾವು ಈ ಕಡೆ ರೈಟ್ ಸೈಡ್ ಬರುವಂತಹ ಪ್ಲೀಟ್ಸ್ಗಳನ್ನು ಇಲ್ಲಿ ನಿಧಾನವಾಗಿ ಜೋಡಿಸ್ಕೊಳ್ಳಿ. ಇದು ಸ್ವಲ್ಪ ನೀಟಾಗಿ ಕೂತ್ಕೊಳ್ಳೋದು ಕಷ್ಟನೇ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದ ಮಟ್ಟಿಗೆ ನೀವು ಇದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ನಂದು ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಜಾಸ್ತಿ ಉಳಿದಿಲ್ಲ. ನಿಮ್ಮದು ಜಾಸ್ತಿ ಉಳಿದ್ರೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿ ಇದನ್ನು ಬಾಕ್ಸ್ ಒಳಗಡೆನೇ ಬರಬೇಕು. ಆ ರೀತಿ ಇದನ್ನು ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿಂದ ಈ ಕಡೆ ರೈಟ್ ಸೈಡಲ್ಲಿ ನನ್ನ ರೈಟ್ಸಲ್ಲಿ ಒಂದು ಫಸ್ಟ್ ಫೋಲ್ಡ್ ಮಾಡಿದ್ದೀನಿ. ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ಫೋಲ್ಡ್ ಮಾಡಿ ಅದರ ನಂತರ ಮತ್ತೆ ಒಂದು ಈ ರೀತಿ ದೊಡ್ಡದಾಗಿ ಫೋಲ್ಡ್ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಳ್ಳಿ. ಇಲ್ಲಿನೂ ಕೂಡ ಸ್ವಲ್ಪ ಪಿನ್ ಹಾಕ್ಕೊಂಡಿರೋದಾಗಿರ್ಬೋದು, ಬಟ್ಟೆ ಕಾಣ್ತಾ ಇರೋದಾಗಿರ್ಬೋದು, ಅದನ್ನೆಲ್ಲನೂ ಜೋಡಿಸ್ಕೊಂಡಾದ್ಮೇಲೆ ನಾವು ಸೆರಗನ್ನು ಈ ರೀತಿ ಮೇಲ್ಗಡೆ ಹಾಕ್ಕೋಬೇಕು. ಸೆರಗನ್ನು ಮೇಲ್ಗಡೆ ಹಾಕ್ಕೊಂಡಾಗ
ಇಲ್ಲಿನೂ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಆಗಿರುತ್ತೆ. ಸ್ವಲ್ಪ ನಿಮಗೆ ಕಡಿಮೆ ಬಿದ್ದರೆ ಈ ರೀತಿ ಸೀರೆ ಜಗ್ಗದಂಗೆ ಅನಿಸ್ತಾ ಇರುತ್ತೆ, ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ನೀವು ಅಲ್ಲಿ ತಗೋಬಹುದು. ಈಗ ಸೆರಗಿನ ಭಾಗನ ಈ ರೀತಿ ಬಾಕ್ಸ್ ಒಳಗಡೆ ಇದನ್ನು ಟಕ್-ಇನ್ ಮಾಡ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ನಮ್ಮದು. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಆದ ಮೆಥಡಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್.